ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ಕ್ರಿಯೇಷನ್ಗೆ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದ್ರೆ ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ ಅಲ್ಲಿ ಬೆಸ್ಟ್ ಕಲರ್ ರಿಟಚಿಂಗ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ವೈಟ್ ಅಂಡ್ ಬ್ಲಾಕ್ ಕಲರ್ ರಿಟಚಿಂಗ್ ಮತ್ತೆ ಕಲರ್ ಮ್ಯಾಚಿಂಗ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಮುಂದೆ ಹೋಗೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತೆ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ನನ್ನ ಫಾಲೋ ಮಾಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಫಾಲೋ ಮಾಡಿ ಫ್ರೆಂಡ್ಸ್, ಯಾಕಂದ್ರೆ ಅಲ್ಲಿ ದೊಡ್ಡ ಪೋಸ್ಟ್ ಆಗ್ತಾ ಇರ್ತೀನಿ. ಅಂದ್ರೆ ತುಂಬಾ ಇಲ್ಲಿ ಯಾವ್ದು ತೋರ್ಸಕ್ಕಾಗಲ್ಲ ಪೋಸ್ಟ್, ಇನ್ನ ಬಿಗಿನರ್ಸ್ ಅಲ್ವಾ, ಅದಕ್ಕೋಸ್ಕರ ಇಲ್ಲೆಲ್ಲ ಫುಲ್ ಪೋಸ್ಟ್ಗಳು ನಿಮ್ಗೆ ಹೇಳ್ಕೊಡಕ್ಕಾಗಲ್ಲ. ಅದು ಯಾವ್ಯಾವ ತರ ಮಾಡ್ತೀನಿ ಎಲ್ಲ ಅಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಓಕೆ, ವಿಡಿಯೋನ ಮುಂದೆ ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಣ ಬೇಡ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇದೊಂದು ಫೋಟೋ ನಾನು ಸ್ನ್ಯಾಪ್ಸೀಡಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ಫಸ್ಟ್ ಏನು ಮಾಡ್ಬೇಕಂದ್ರೆ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಫಸ್ಟ್ ಆಪ್ಷನ್ ಟೋನ್ ಇಮೇಜ್ ಅಂತ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದ್ರ ಸ್ಯಾಚುರೇಷನ್ಗೆ ಹೋಗಿ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಎಲ್ಲ ಸಿಗುತ್ತೆ ನಿಮಗೆ ಆಪ್ಷನ್ಸ್ಗಳು. ಸ್ಯಾಚುರೇಷನ್ ಮೇಲೆ ಬಿಟ್ಬಿಟ್ಟು ಫುಲ್ಲು 100% ಮೈನಸ್ ಮಾಡಿಬಿಡಿ ಫ್ರೆಂಡ್ಸ್. ಮೈನಸ್ ಮಾಡಿದ್ಮೇಲೆ ಇದ್ರ ಆ್ಯಂಬಿಯನ್ಸ್ನ ಕೂಡ 40ವರೆಗೂ ಮೈನಸ್ ಮಾಡ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಡಾರ್ಕ್ ಆಗಿ ಬರಲಿ ನಿಮ್ಮದು ಫೋಟೋ. ಓಕೆ, ಇವಾಗ ರೈಟ್ ಮಾಡಿ. ರೈಟ್ ಮಾಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಕಾಣಿಸುತ್ತೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ವ್ಯೂ ಎಡಿಟ್ಸ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಟೋನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ನೀವು ಯಾವುದೇ ಫೋಟೋ ತೊಗೊಂಡು ಈ ಥರ ಮಾಡ್ಕೋಬೋದು. ಮತ್ತು ಇಲ್ಲಿ ಸೆಂಟ್ರಲ್ಲಿ ಒಂದು ಬ್ರಷ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಸಿಂಪಲಾಗಿ ಹೇಳ್ಬಿಡ್ತೀನಿ ನೋಡಿ, ಇದು ಏನೇನು ಆಪ್ಷನ್ ಅಂತ. ಇದು 100% ಟೋನ್ ಇಮೇಜ್, ಇಲ್ಲಿ ಮೇಲ್ಗಡೆ 100% ಇದೆ. ಅಂದರೆ ನೀವು ಫುಲ್ಲು ಇವಾಗ ಈ ಥರ ಇರೋದನ್ನ ವಾಪಸ್ ನಮ್ಮ ಕಲರ್ನ ನಾವು ಬರ್ಸ್ಕೋಬೇಕು ಅಂತ. ಅದೇ ನೀವು 0% ಮಾಡಿದ್ರೆ ಎರೇಸ್ ಮಾಡ್ಕೋಬೇಕು ಅಂತ. 50% ಎಲ್ಲ ಇಕ್ಕರೆ ಸ್ವಲ್ಪ ಲೈಟಾಗಿ ಕಲರ್ ಬರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ನಮಗೆ ಡಾರ್ಕಾಗೇ ಇರಲಿ, ಡಾರ್ಕಾಗೇ ಬರಲಿ. ಈ ಐ ಬಟನ್ ಏನು ಅಂದರೆ ಥರ ಕಾಣಿಸ್ತಾ ಇದೆಯಲ್ಲ, ಅದೇನು ಅಂದರೆ ನಾವು ಎಷ್ಟು ಎಲ್ಲೆಲ್ಲಿ ಪೇಂಟ್ ಮಾಡಿದ್ದೀವಿ ಅಲ್ಲೆಲ್ಲಿ ಮಾತ್ರ ಕಾಣಿಸುತ್ತೆ ಅಷ್ಟೇ ಫ್ರೆಂಡ್ಸ್. ಇದೇನಂದರೆ ಇವಾಗ ನಾವು ಪೇಂಟ್ ಮಾಡಿರೋ ಜಾಗ ಬಿಟ್ಟು ಇನ್ನೆಲ್ಲ ಮಿಕ್ಕಿದೆಲ್ಲ ಕವರ್ ಆಗಬೇಕು ಅನ್ನೋದಿದ್ರೆ ಪೇಂಟ್ ಫಸ್ಟು ಮಾಡ್ಕೊಳ್ಳಿ, ಆಮೇಲೆ ಇನ್ವರ್ಟ್ ಅಂತ ಕೊಟ್ಟರೆ ಮಿಕ್ಕಿದ ಜಾಗ ಕವರ್ ಆಗುತ್ತೆ. ಸಿಂಪಲಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಸಾರಿ ಫ್ರೆಂಡ್ಸ್. ಓಕೆ ನೋಡಿ, ನಾನು ಇವಾಗ ಮಾಡಿ ತೋರಿಸ್ತೀನಿ. ಫಸ್ಟು 100% ಮಾಡ್ಕೊಂಡು ಸುತ್ತ ಎಲ್ಲೆಲ್ಲಿ ಮಾಡ್ಕೋಬೇಕು ಅಲ್ಲೆಲ್ಲಿ ಮಾಡ್ಕೊಬಿಡಿ. ದೊಡ್ಡ ಜಾಗ ಇರೋ ಕಡೆ ಮಾಡ್ಕೊಬಿಡೋಣ ಫಸ್ಟು. ಸಪೋರ್ಟ್ ಅರ್ಧಕ್ಕರ್ಧ ಜನ ನನ್ನ ವೀಡಿಯೋಸ್ನ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಲು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬೆನಿಫಿಟ್ ಜಾಸ್ತಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಈ ಥರ ಫುಲ್ಲು ಕ್ಲೀನಾಗಿ ಮಾಡ್ಕೊಳ್ಳಿ. ಗ್ರೀನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕೈ ಮೇಲೆ ಬರ್ತಾ ಇದೆ ಅಂದರೂ ಪರವಾಗಿಲ್ಲ, ಯಾಕಂದರೆ ಈ ಥರ ಫೋಟೋ ಎಡಿಟಿಂಗೆಲ್ಲ ಏನು ತಲೆಗೆಡ್ಸ್ಕೊಳಂಗಿರಲ್ಲ ಫ್ರೆಂಡ್ಸ್. ಯಾಕಂದರೆ ನಮ್ಗೆ ಬೇಕಾಗಿರೋದು ವೈಟ್ ಆ್ಯಂಡ್ ಬ್ಲ್ಯಾಕ್ ಟೋನು. ಅದನ್ನು ಗ್ರೀನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕ್ ಟೋನ್ ಬೇಕಂದರೆ ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಿ, ನಾನು ಎಲ್ಲೆಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ಬ್ಲರ್ ಆಪ್ಟಿಕಲ್ಸ್ ಎಲ್ಲ ಕಾಣಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಈ ಥರ ಮಾಡಲೇಬೇಕಾಗುತ್ತೆ ನೀವು. ನೋಡಿ, ಗ್ರೀನ್ ಲೀಫ್ ಇದೆ ಇಲ್ಲೆಲ್ಲ ನಾನು ಮಾಡ್ಕೋತಾ ಇರೋ ಕಡೆ, ಅದಕ್ಕೋಸ್ಕರನೇ ಮಾಡ್ಕೋತಾ ಇದ್ದೀನಿ. ಅಷ್ಟು ಸಿಂಪಲಾಗಿ ನಿಮ್ಮದು ಇದೇ ಥರ ಫೋಟೋ ಇದ್ದರೆ ನೀವು ಸೇಮ್ ಪಿಕ್ಚರ್ ಏನಿಲ್ಲ, ಯಾವುದೇ ಫೋಟೋ ತೊಗೊಂಡ್ರು ನೀವು ಇದೇ ಥರ ಸೇಮ್ ಎಡಿಟಿಂಗೇ ಮಾಡ್ಕೊಳಕ್ಕಾಗೋದು ಫ್ರೆಂಡ್ಸ್. ಅದರಲ್ಲಿ ನಂದು ಫೋಟೋ ಬೇರೆ ಥರ ಇದೆ, ಆ ಥರ ಇದೆ, ಈ ಥರ ಇದೆ, ಏನು ನೀವು ಟೆನ್ಷನ್ನೇ ಮಾಡ್ಕೊಳಂಗಿಲ್ಲ. ಇಲ್ಲಿ ಎಳಿಸ್ಕೊಳ್ಳಿ ಫ್ರೆಂಡ್ಸ್ ಕೈ ಮೇಲೆ. ಗ್ರೀನ್ ಕಲರ್ ಇದೆ, ಗ್ರೀನ್ ಕಲರ್ ಇರೋದನ್ನೆಲ್ಲ ವಾಪಸ್ ಹಂಗೆ ಇಟ್ಕೊಳ್ಳೋಣ. ಓಕೆ, ಅದು ಹಂಗೆ ಇರಲಿ. ತಲೆ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಮುಖದ ಮೇಲೆಲ್ಲ ಬಂದ್ಬಿಡ್ತು. ಇಲ್ಲ ಆ್ಯರೋ ಮಾರ್ಕ್ನ ಕಮ್ಮಿ ಮಾಡ್ಕೊಂಡು ನಾನು ಕಳಿಸ್ಕೋತೀನಿ ಫ್ರೆಂಡ್ಸ್, ಅಷ್ಟೇ. ಇನ್ನೇನು ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಸ್ಟ್ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಲೈಕ್ ಮಾಡಿಬಿಡ್ದು, ಆಮೇಲೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಅಲ್ಲ, ನನಗೊಂದು ಗೊತ್ತಾಗ್ತಾ ಇಲ್ಲ, ನಾನು ಕನ್ನಡ ಎಡಿಟಿಂಗ್ ಚಾನಲ್ಗಳನ್ನ ತುಂಬ ನೋಡಿದ್ದೀನಿ, ಆದರೆ ಯಾರು ಬೇಸಿಕ್ಸ್ನೇ ಹೇಳ್ಕೊಟ್ಟಿಲ್ಲ ಫ್ರೆಂಡ್ಸ್. ಸಿಂಪಲಾಗೆ ಬೇಸಿಕ್ಸ್ ಗೊತ್ತಾದರೆ ತಾನೇ ಆಮೇಲೆ ಮುಂದಕ್ಕೆ ಗೊತ್ತಾಗೋದು. ಯಾರು ಬೇಸಿಕ್ ಹೇಳ್ಕೊಡೋಕ್ಕೆ ಟ್ರೈ ಮಾಡಿಲ್ಲ. ನಾನು ಎಲ್ಲ ಬೇಸಿಕ್ಕೆಲ್ಲ ಹೇಳ್ಕೊಟ್ರು ನನಗೆ ವೀಡಿಯೋಸ್ನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಯಾಕೆ ಈ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ.
ಓಕೆ, ಒಟ್ನಲ್ಲಿ ವೀಡಿಯೋಸ್ ನೋಡ್ತೀರಲ್ವ, ನಿಮ್ಮ ಖುಷಿ ಪಟ್ಟು ಅಷ್ಟು ಸಾಕು ಫ್ರೆಂಡ್ಸ್. ಸಪೋರ್ಟ್ ಮಾಡ್ದಂಗೆ ಅದು ಕೂಡ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಓಕೆ, ಈ ಥರ ಆಯಿತು. ಇವಾಗ ರೈಟ್ ಅಂತ ಕೊಡಿ. ರೈಟ್ ಕೊಟ್ಟ ಮೇಲೆ ಇಲ್ಲೊಂದು ಆ್ಯರೋ ಮಾರ್ಕ್ ಆಪ್ಷನ್ ಸಿಗುತ್ತೆ. ವಾಪಸ್ ಆ್ಯರೋ ಮಾರ್ಕ್ ಬಂದಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಇದು ಕಲರ್ ಮ್ಯಾಚಿಂಗ್ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ತಿರ್ಗ ವೈಟ್ ಬ್ಯಾಲೆನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ಕಡೆ ಮಾಡಿದ್ರೆ ನಿಮಗೆ ಬೆಳಗ್ಗೆ ಟೋನ್ ಸಿಗುತ್ತೆ, ಈ ಕಡೆ ಮಾಡಿದ್ರೆ ಸ್ವಲ್ಪ ಸಂಜೆ ಟೋನ್ ಸಿಗುತ್ತೆ. ಯೆಲ್ಲೋ ಟೋನ್ ಈ ಕಡೆ, ಬ್ಲೂ ಟೋನ್ ಈ ಕಡೆ, ಸಿಂಪಲಾಗಿ ಹೇಳ್ಬೇಕಂದ್ರೆ. ಓಕೆ, ಇವಾಗ ಒಂದು 20 ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಕಲರ್ ಮ್ಯಾಚಿಂಗ್ ಆಗೋಯ್ತು. ಇದನ್ನು ರೈಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬಿಫೋರ್ ಈ ಥರ ಇತ್ತು, ಆಫ್ಟರ್ ಈ ಥರ ಮಾಡಿದ್ದೀವಿ. ಎಷ್ಟು ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್ ಕಲರ್ ಟೋನ್. ಇದೇ ಥರ ಒಳ್ಳೊಳ್ಳೆ ವೀಡಿಯೋ ತರ್ತಾ ಇರ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.